अभी हम कर्नाटका के चित्रदुर्गा डिस्ट्रिक्ट में हैं और आने वाले विधानसभा इलेक्शन को लेकर जो यहाँ पर हमारी जनता से आम जनता से चर्चा चल रही है, उसी के मद्देनज़र हम यहाँ पर हमारे साथ बैठे हुए जो हमारे यहाँ के वोटर हैं, निवासी हैं, उनसे बात करेंगे और उनके बारे में इनकी राय जानेंगे। अल्लाह से मिस्टर ಬಡವ್ರ ಪರವಾಗಿ ಸುವಿಧೆ ಆಯ್ಕೆ ಇಲ್ಲ ಅಥವಾ ಯಾವ ಥರ ನೀವು ನೋಡ್ತೀರಾ ಈ ರೇಟ್ ಹೆಚ್ಚಿಗೆ ಆಗಿದೆ? ಈಗ ಗ್ಯಾಸು GST ನೋಡಿ ಸರ್, ಎಲ್ಲ ಜನಗಳಲ್ಲಿ ಭಾಳ ಒಂದು ಭಾಳ ಇದು ಮಾಡಿದ್ದಾರೆ. ಸಾಕಷ್ಟು ಜನಗಳು ತೊಂದರೆ ಮಾಡ್ತಿದ್ದಾರೆ. ಬಡವರಿಗೆ ಈ ಸರ್ಕಾರನೆಲ್ಲ ಏನೈತಿ ಜಾಸ್ತಿ ಈ ಥರ ಹೇಳಿದ್ರು ಬಡವರಿಗೆ ಜಾಸ್ತಿ ಸಹಾಯ ಕೊಡ್ತಾರೆ, ಬಡವರಿಗೆ ಹೇಳ್ತಾರೆ, ಆಶ್ವಾಸನೆ ಕೊಡ್ತಾರೆ, ಬಡವರಿಗೆ ತಮ್ಮ ಪ್ರಕಾರ ಬಡವ್ರ ಪರವಾಗಿ ಏನು ಕೆಲಸ ಆಗಲಿಲ್ಲ. ಬಡವರು ಭಾಳ ಸಾಕಷ್ಟು ತೊಂದರೆ ಆಗಿದೆ. ಮತ್ತೆ ಜಾಸ್ತಿ GST ಬಗ್ಗೆ ಸಾಕಷ್ಟು ತೊಂದರೆ ಆಗಿದೆ. GST ಮಾಡ್ತಾರೆ, ಹೆಚ್ಚಳ ಪ್ರತಿಯೊಂದು ಹೆಚ್ಚಳ ಮಾಡ್ತಿದ್ದಾರೆ. ಅವರಿಂದ ಸಾಕಷ್ಟು ನಿನ್ನೆ 50 ರೂಪಾಯಿ ಹೆಚ್ಚಾಗಿದೆ. ಜಾಸ್ತಿ ನೋಡಿ, ನಿನ್ನೆ ಒಂದು ದಿವಸಕ್ಕೆ ಏಕದಮ್ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅವ್ರು ಜನಸಾಮಾನ್ಯರು ಸಾಕಷ್ಟು ತೊಂದರೆ ಬಂದಿಲ್ವಾ? ಬಡವರು ತಮ್ಮ ಪ್ರಕಾರ ಬಡವರಿಗೆ ಸಹಾಯ ಇಲ್ಲ ಈ ಸರ್ಕಾರ, ಬಡವರಿಗೆ ನೋಡಿಲ್ಲ, ಬಡವರಿಗೆ ತೊಂದರೆ ಜಾಸ್ತಿ ಆಗಿದೆ. ಮತ್ತೆ ಒಂದು ಬೇರೆ ರೀತಿ ಕೇಳ್ತೇನೆ, ಇದು ನಾನು ನೋಡ್ತೀನಿ ಒಂದೇ ಶಾಸಕರು 15 ವರ್ಷ ಇಲ್ಲೇ ಕೆಲಸ ಮಾಡಿ ಆರಿಸಿ ಬಂದಿದ್ರು, ಮತ್ತೆ ತಮ್ಮ ಊರಿನಲ್ಲಿ ಏನೂ ಆಗಲಿಲ್ಲ, ನಾನು ಚರಂಡಿ ನೋಡ್ತೀನಿ, ರೋಡ್ ನೋಡ್ತೀನಿ, ದಶಕ ನೋಡ್ತೀನಿ, ಇದು ವಿಶೇಷ ಆಗಿಲ್ಲ. ಯಾಕೆ ಅವರು ಕೆಲಸ ಮಾಡಿಲ್ಲ? ಇಲ್ಲಕ್ಕೆ ಕೆಲಸ ಮಾಡೋ ಕಡೆ ಮಾಡಿದ್ದಾರೆ, ಇಲ್ಲೇ ಸ್ವಲ್ಪ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಇದಾವೆ, सही सही बट ये तो रेट जंप आगे थे, साकಷ್ಟು ಜನಗಳು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ओके ओके, तो जैसा आपने देखा कि रामलिंग अप्पा जी का कहना है जो महंगाई है ये कमर तोड़ रही है गरीबों की, और सरकार की तरफ से सिर्फ आश्वासन ही है और आश्वासन के अलावा कुछ दिया नहीं जा रहा. आगे आने वाले चुनावों में इसका भारी असर पड़ेगा और इसको सत्ता पक्ष को इसका खामियाजा भुगतना पड़ेगा.